हालेलुया 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 ನಾವು ಪೆಂತೆಕೋಸ್ತು ಸಭೆಯವರು ಹಾಲೆಲುಯಾ ಹೇಳಲೇಬೇಕು. ನಾವು ಹಳ್ಳಿ ಸೇವೆ 540 ಮೇಲೆ ಹಳ್ಳಿಗಳಿಗೆ ಭಾರತ ದೇಶ ನೇಪಾಳ ದೇಶದಲ್ಲಿ ಸುವಾರ್ತೆಯನ್ನು ತೆಗೆದುಕೊಂಡು ಹೋಗಿದ್ದೀವಿ. ಯಾವುದಾದ್ರೂ ಹಳ್ಳಿಯಲ್ಲಿ ಯಾರಾದರೂ ಸೇವೆ ಮಾಡ್ತಿದ್ರೆ ಹಳ್ಳಿಗೆ ಹೋಗೋದಿಲ್ಲ. ಅವ್ರು ಮಾಡಿ ದೇವರು ಅವ್ರ ಜವಾಬ್ದಾರಿ ಕೊಟ್ಟಿದ್ದಾರೆ, ಅಲ್ಲಿ ಹೋಗಿ ಸೇವೆ ಕೇಳಿಸೋದಿಲ್ಲ. ಹೊಸ ಹಳ್ಳಿಗಳಿಗೆ ನಾವು ಹೋಗ್ತೀವಿ. ದೇವರು ಏನು ಹೇಳಿದ್ದಾರೆ? ನೀವು ಹೋಗಿರಿ, ಸರ್ವ ಸೃಷ್ಟಿಗೆ ಸುವಾರ್ತೆಯನ್ನು ಸಾರಿರಿ. ಅಷ್ಟೇನಾ? ಯಾರು ಮಾಡ್ಬೇಕು ಈ ಕಾರ್ಯ? ಮಾಡ್ತಾ ಇದ್ದೀರಾ? ಮಾಡಲಿಲ್ಲ ಅಂದ್ರೆ ಮತ್ತೆ ನಿಮ್ಮ ಮಕ್ಕಳ, ದೇವರ ಸೇವಕರ, ದೇವರ ಶಿಷ್ಯರ ಏನು ಅಂದ್ರೆ ನಿಮ್ಮನ್ನು ನೀವು ಪರಿಶೋಧಿಸಿಕೊಳ್ಳಿರಿ, ನಿಮ್ಮನ್ನು ನೀವು ಪರೀಕ್ಷಿಸಿಕೊಳ್ಳಿರಿ. ದೇವರ ವಾಕ್ಯವನ್ನು ಗ್ರಹಿಸಿ, ದೇವರ ವಾಕ್ಯವನ್ನು ಅನುಸರಿಸಿ, ದೇವರ ವಾಕ್ಯದಂತೆ ನಾವು ಜೀವಿಸಬೇಕು. ಆ ಥರ ಇದೀವಾ? ಮೊನ್ನೆ ಇಬ್ಬರಿಗೆ ಬ್ಯಾಪ್ಟಿಸಮ್ ಒಗನೇಕಲ್ ಕಾವೇರಿ ನದಿಯಲ್ಲಿ ಕೊಟ್ಟೆ, ನಿನ್ನೆಯಲ್ಲಿ ಮೊನ್ನೆ. ಅಲ್ಲಿ ಒಬ್ರು ಕೇಳ್ತಾ ಇದ್ದಾರೆ, ಅಯ್ಯ ಒಂದು ಊರಲ್ಲಿ ಸೇವೆ ಮಾಡಲಿಕ್ಕೆ ನಮ್ಗೆ ಆಗ್ತಾ ಇಲ್ಲ, ಇಷ್ಟು ಸೇವೆ ಹೇಗೆ ಮಾಡಿದ್ವಿ, ಹೇಗೆ ಸಾಧ್ಯವಾಯಿತು ಅಂತ ಕೇಳ್ತಾರೆ. ಏನು ಹೇಳ್ಬೇಕು ಅವ್ರಿಗೆ? ಒಂದೇ ಮಾತಲ್ಲಿ ಉತ್ತರ ಕೊಟ್ಟೆ, ಯೇಸು ಸ್ವಾಮಿನ ನೀನು ಪ್ರೀತಿಸಿದ್ರೆ ಸಾಧ್ಯವಾಗುತ್ತದೆ. ಮತ್ತೆ ನೀವು ಯೇಸು ಸ್ವಾಮಿ ಪ್ರೀತಿಸ್ತಾ ಇದ್ದೀರಾ? ಯೇಸು ಸ್ವಾಮಿ ಪ್ರೀತಿಸ್ತಾ ಇದ್ದೀರಾ ಅಂದ್ರೆ ಯೇಸು ಸ್ವಾಮಿ ವಾಕ್ಯವನ್ನು ಪ್ರೀತಿಸಬೇಕು. ಯಾಕಂದ್ರೆ ವಾಕ್ಯವೇ ದೇವರು, ದೇವರೇ ವಾಕ್ಯ. ವಾಕ್ಯ ಹೇಳ್ತದಲ್ಲೇ ಯೋಹಾನ 1ನೇ ಅಧ್ಯಾಯ 1ನೇ ವಚನದಲ್ಲಿ ಹೇಳ್ತದೆ, ಆದಿಯಲ್ಲಿ ವಾಕ್ಯವಿತ್ತು, ಆ ವಾಕ್ಯವು ದೇವರ ಬಳಿಯಲ್ಲಿದ್ದು, ಆ ವಾಕ್ಯವೇ ಅಂದ್ರೆ ನಮ್ಮ ದೇವರು ಯಾರು? ಫೋಟೋ ಅಲ್ಲ, ಗೊಂಬೆ ಅಲ್ಲ, ಪ್ರತಿಮೆ ಅಲ್ಲ, ಯಾವುದೇ ಅಲ್ಲ. ನಮ್ಮ ದೇವರು ವಾಕ್ಯ. ನಮ್ಮ ದೇವರು ಯಾರು? ವಾಕ್ಯ ಸ್ವರೂಪನು ನಮ್ಮ ದೇವರು. ಏನ್ರಿ ನಮ್ಮ ದೇವರು ಯಾರೇ? ಮತ್ತೆ ದೇವರು ಬೈಬಲ್ನಲ್ಲಿರೋ ಮಾತುಗಳೆಲ್ಲ ಯೇಸು ಸ್ವಾಮಿ ಮಾತಾಡಿದ ಮಾತುಗಳು. ಯೇಸು ಸ್ವಾಮಿ ಈ ಲೋಕಕ್ಕೆ ಬರೋದಕ್ಕೂ ಮುಂಚಿತವಾಗಿ ಹಳೆಯ ಒಡಂಬಡಿಕೆಯಲ್ಲಿ ಜನರು ದೇವರನ್ನು ಯೆಹೋವಾ ಅಂತ ಕರೆದರು. ಯೇಸು ಬಂದಾದ್ಮೇಲೆ ಯೇಸಪ್ಪ ಅಂತ ಕರೀತಾರೆ. ಯೇಸು ಕ್ರಿಸ್ತ, ಅಭಿಷಕ್ತನು, ರಕ್ಷಕನು. ಹೌದಲ್ವಾ? ನಾನು ಇವತ್ತು ಪ್ರಸಂಗ ಮಾಡಲ್ಲ, ಬೋಧನೆ ಮಾಡಿ ಒಂದು ಸ್ವಲ್ಪ. ಟೀಚಿಂಗ್ ಬೇರೆ, ಪ್ರಸಂಗ ಬೇರೆ, ಬೋಧನೆ ಬೇರೆ. ಟೀಚಿಂಗ್ ಬೇರೆ, ಪ್ರೀಚಿಂಗ್ ಬೇರೆ. ಸೇವಕರು ಕೆಲವರು ಟೀಚಿಂಗ್ ಮಾಡ್ತಾರೆ, ಕೆಲವು ಸೇವಕರು ಪ್ರೀಚಿಂಗ್ ಮಾಡ್ತಾರೆ. ಆದರೆ ಏಸಪ್ಪ ಟೀಚಿಂಗೂ ಮಾಡಿದ್ದಾನೆ, ಪ್ರೀಚಿಂಗೂ ಮಾಡಿದ್ದಾನೆ. ನಾವು ಟೀಚಿಂಗೂ ಮಾಡಬೇಕು, ಪ್ರೀಚಿಂಗೂ ಮಾಡಬೇಕು. ಏಸಪ್ಪ ನಮಗೆ ದಾರಿ ತೋರಿಸಿದಾನೆ, ಅದೇ ರೀತಿಯಲ್ಲಿ ನಾನು ಹುಟ್ಟಿದ್ದು ಬ್ರದರ್ನ್ ಅಸೆಂಬ್ಲಿ ಅಂತ ಒಂದು ಸಂಸ್ಥೆ. ಅಲ್ಲಿ ಹೆಣ್ಣು ಮಕ್ಕಳು ಬರಬಾರ್ದು, ನಿಂತ್ಕೋಬಾರ್ದು, ಬಲಿಪೀಠದ ಹತ್ರ ವಾಕ್ಯ ಹೇಳಬಾರ್ದು, ಗಂಡಸರು ಸಭೆಯಲ್ಲಿ ಪ್ರಾರ್ಥನೆ ಕೂಡ ಮಾಡಬಾರದು ಅಂತ ಸಿದ್ಧಾಂತ ಅವರು. ನಾನು ಆ ಸಿದ್ಧಾಂತವನ್ನು ಪಾಲಿಸಿದವನು. ಆದರೆ ಆಮೇಲೆ ನಂತರ ಗೊತ್ತಾಯಿತು, ಮೊದಲನೇ ಸುವಾರ್ತೆ ಯಾರು ಮಾಡಿದ್ರು? ಹೆಣ್ಮಕ್ಳೇ ಮಾಡಿದ್ರು. ಮೋಶೆ ಅವರ ಅಕ್ಕ ಮಿರಿಯಾಮ್ ಅವರಕ್ಕನೇ ಸುವಾರ್ತೆ ಸೇವೆ ಮಾಡಿದ್ದು. ಅವರು ಕೆಂಪು ಸಮುದ್ರವನ್ನು ದಾಟಿ ಆಚೆ ಹೋದಾಗ ದೇವರು ಮಾಡಿದ ಮಹತ್ ಕಾರ್ಯಗಳನ್ನು, ಅದ್ಭುತ ಕಾರ್ಯಗಳನ್ನು, ಆಶ್ಚರ್ಯ ಕಾರ್ಯಗಳನ್ನು ಆಕೆ ಹಾಡುಗಳು ಹಾಡಿ ಸುವಾರ್ತೆ ಸೇವೆ ಮಾಡಿ ಜನರಿಗೆ ಯೆಹೋವ ಭಯ ಭಕ್ತಿಯಿಂದ ನಡೆಸಿಕೊಟ್ರು. ಮೊದಲನೇ ಹೆಣ್ಣು ಮಗಳು. ಯೇಸು ಸಿಲುಬೆ
ಅಲ್ಲಿ ಸತ್ತು ಹುಣಲ್ಪಟ್ಟು ಸಮಾಧಿ ಮಾಡಿದಾಗ ಮಾರನೇ ದಿನ ಯೇಸು ಸ್ವಾಮಿನ ನೋಡಲಿಕ್ಕೆ ಹೋಗಿದ್ದು ಯಾರು? ಹೆಣ್ಮಕ್ಳು ಗಂಡು ಮಕ್ಕಳು? ಇವತ್ತು ಸಭೆಯಲ್ಲಿ ಹೆಣ್ಮಕ್ಳು ಜಾಸ್ತಿ ಇದ್ದಾರೆ, ಗಂಡು ಮಕ್ಕಳು ಜಾಸ್ತಿ ಇದ್ದಾರೆ. ಹೆಣ್ಮಕ್ಳು. ಯಾಕೆ? ಹೆಣ್ಮಕ್ಳು ವಾಕ್ಯ ಹೇಳಬಾರ್ದು, ಪ್ರಾರ್ಥನೆ ಮಾಡಬಾರ್ದು ಅಂದ್ರೆ ಸಭೆ ಎಲ್ಲಿ ಬೆಳೀತದೆ? ಪ್ರಪಂಚ ಎಲ್ಲ ಸುವಾರ್ತೆಯಲ್ಲಿ ಹಬ್ಬುತ್ತದೆ, ಹೌದಲ್ವಾ? 13 ವರ್ಷಗಳ ಸೇವೆ ನಂದು ವೇಸ್ಟ್ ಆಯಿತು. ಎಷ್ಟು ವರ್ಷಗಳು? ಅಮ್ಮ ಕ್ರಿಸ್ತು ವಿರೋಧಿ, ಕ್ರಿಸ್ತು ಅಂದ್ರೆ ಆಗ್ತಿದ್ದಿಲ್ಲ ಅಮ್ಮನಿಗೆ. ನಾನು ಸೆಂಟ್ರಲ್ ಗೌರ್ಮೆಂಟ್ ಅಲ್ಲಿ ಡೆಪ್ಟಿ ಡಿವಿಷನಲ್ ಮ್ಯಾನೇಜರ್ ಕ್ಲಾಸ್ 1 ಎಕ್ಸಿಕ್ಯೂಟಿವ್ ಆಫೀಸರ್ ಆಗಿದ್ದೆ. ಆಮೇಲೆ ರೀಜನಲ್ ವಿಜಿಲೆನ್ಸ್ ಆಫೀಸರ್ CBI ಡಿಪಾರ್ಟ್ಮೆಂಟ್ ಸಂಬಂಧಪಟ್ಟಿದ್ದು. ನಂತರ ಜನರಲ್ ಮ್ಯಾನೇಜರ್ ಪ್ರಮೋಷನ್ ಬರುವಂಥ ಸಮಯದಲ್ಲಿ ದೇವರು ನನ್ನನ್ನು ಸೇವೆ ಭಾರ ಜಾಸ್ತಿ ಆಯಿತು. ನಾನು ಸೇವೆ ಮಾಡಿಕೊಂಡಿದ್ದು ಸಂಪೂರ್ಣ ಸೇವೆ ಬರಬೇಕು ಅಂತ, ನೌಕರಿ ಜಾಬ್ ಬಿಟ್ಟು ಬರಬೇಕು ಅಂತ ಅಮ್ಮಗೆ ಹೇಳಿದ್ರು. ಒಂದಿನ ಸೇವೆ ಬರಬೇಕು ಅಂತ ಬರಲಿಲ್ಲ. ಎರಡನೇ ಸಾರಿ ಹೇಳಿದ್ರು, ಭಾರ ಜಾಸ್ತಿ ಆದಂಗೆ ನಾನು ಸೇವೆ ಬಂದ್ಬಿಟ್ಟು ನಮ್ಮ ನೌಕರಿ ಬಿಟ್ಬಿಟ್ಟು ಬಂದ್ಬಿಟ್ಟಿದ್ದೀನಿ. ಬಂದ್ರಿ. ಮೂರನೇ ಸಾರಿ ಹೇಳಿದ್ರು. ಅಮ್ಮ ಹೇಳೋದು ಒಂದೇ ಮಾತು ಹೇಳಿದ್ರು. ಏನು ಹೇಳಿದ್ರು? ನೋಡ್ರಿ, ಸೇವೆ ಬರೋದಂದ್ರೆ ಸುಮ್ಮನೆ ಮಾತಲ್ಲ. ಒಂದು ಸಾರಿ ಬಂದು ಆದಮೇಲೆ ಚಿಂತೆ ಮಾಡಬೇಕು, ವ್ಯತ್ಯಯ ಪಡಬಾರ್ದು, ವ್ಯಸನ ಪಡಬಾರ್ದು. ನೋ ರಿಗ್ರೆಟ್ಸ್. ಅಂದರೆ ಅಲ್ಲಿ ನಾನು 1 ಲಕ್ಷ ರೂಪಾಯಿ ಸಂಬಳ ಬರ್ತಿತ್ತು, ಇವತ್ತು ನನಗೆ ದುಡ್ಡಿಲ್ಲ, ಜೋಬಲ್ಲಿ ದುಡ್ಡಿಲ್ಲ, ಕಾಸು ಕೈಯಲ್ಲಿ ಕಾಸಿಲ್ಲ, ಅದೇ ಚೆನ್ನಾಗಿತ್ತು ಅಂತ ಹುಡುಗಿಡ್ಸ್ಕೋಬಾರ್ದು. ಇಸ್ರಾಯೇಲ್ ಏನು ಮಾಡಿದ್ರು? ಅಲ್ಲಿ ನನ್ನ ಮಾಂಸ ಊಟ ಸಿಕ್ತಿತ್ತು, ಇಲ್ಲಿ ಕರ್ಕೊಂಡು ಬಂದಿ ನಮ್ಮನ್ನ ಸಾಯಿಸ್ತಾ ಇದೆಯಾ ನೀನು, ಬಿಟ್ಬಿಟ್ಟು ನಾವು ಅಲ್ಲಿ ಹೋಗ್ತೀವಿ ಅಂತ. ಅದೇ ತಪ್ಪು ನಾವು ಮಾಡಬಾರ್ದು, ಹೌದಲ್ವಾ? ಬಂದರೆ ಏನೇ ಪರಿಸ್ಥಿತಿ ಇರಲಿ ಅದಕ್ಕೆ ಅನುಗುಣವಾಗಿ ಸಹಿಸಿಕೊಂಡು ಸಂಭಾಳಿಸಿಕೊಂಡು ಸೇವೆ ಮಾಡಿಕೊಂಡು ಹೋಗ್ಬೇಕು. ಹೌದಂದ್ರೆ ಇಲ್ವಾ? ಹಾಗೆ ಅಮ್ಮ ಮುಂದೆ ಸರ್ ಹೇಳಿದಾಗ ನಾನು ತೀರ್ಮಾನ ಮಾಡಿ ಸೇವೆ ಬಂದು ಸೇವೆ ದೇವರ ಸ್ತೋತ್ರವಾಗಿ ಇವತ್ತು ಈ ಸಮಯದಲ್ಲಿ ಈ ಮಂದಿರದಲ್ಲಿ ಬಂದು ನಿಂತಿದ್ದೀನಿ ಅಂದರೆ ಅದು ನನ್ನ ಇಷ್ಟ ಅಲ್ಲ, ಯಾರು ಇಷ್ಟ ಅಲ್ಲ, ಅದು ದೇವರ ದೇವರ ಸ್ತೋತ್ರವಾಗಿದೆ. ಮೊದಲನೇದಾಗಿ ದೇವರಿಗೆ ಧನ್ಯವಾದಗಳನ್ನು ಹೇಳ್ತೀನಿ. ಆಮೇಲೆ ಅಮ್ಮನವ್ರಿಗೆ ಹೇಳ್ತೀನಿ. ಎರಡನೇದಾಗಿ ಅಮ್ಮನವ್ರು ನಿಂತು ಸೇವೆ ಮಾಡ್ತಿದ್ರೆ ಕೆಲವು ವಿಷಯಗಳನ್ನು ಜ್ಞಾಪಕ ಮಾಡೋದು ಬಹಳ ಸಂತೋಷ ಆಯಿತು. ಮೂರನೇದಾಗಿ ಸಭಿಕರು, ನಿಮಗೆ ನಾನು ಧನ್ಯವಾದ ಹೇಳ್ತೀನಿ. ನೀವೆಲ್ಲರೂ ಸಂತೋಷವಾಗಿ ಆರಾಧನೆ ಮಾಡಿದರೆ ಎಲ್ಲ ಹಾಡುಗಳು ಚೆನ್ನಾಗಿ ಆಡಿದ್ರಿ, ಭಾಳ ಸಂತೋಷ ಆಯಿತು ನನಗೆ. ಇವತ್ತು ಒಂದು ವಿಷಯ ಹೇಳಬೇಕಂದ್ರೆ, ಅಮ್ಮ ನಿಮಗೆ ಹೇಳ್ತಾರೆ, ನಾನೇನು ಮಾತಾಡಿ ಬಿಟ್ಟಿದ್ರು ಅಂತ ನಾವು ಹೇಳ್ತಾರೆ. ಏನಂದರೆ ಅಮ್ಮ ಅವ್ರ ಹೆಸರು ಪುಷ್ಪಲತಾ ಅಂತ, ಗೌರ್ಮೆಂಟ್ ಕಾಲೇಜಲ್ಲಿ ಲೆಕ್ಚರರ್ ಆಗಿದ್ದರು. ಯಡಿಯೂರು ಗೌರ್ಮೆಂಟ್ ಕಾಲೇಜಲ್ಲಿದ್ದರು. ರಿಟೈರ್ಡ್ ಅವರು. ನನಗೆ ಪ್ರಮೋಷನ್ ಬೇಡ, ಪ್ರಿನ್ಸಿಪಲ್ ಪ್ರಮೋಷನ್ ಬೇಡ ಅಂತ ಬಂದು 2-3 ಸಾರಿ ಬರೆದು ಕೊಟ್ಟು ಬಿಟ್ಟಿಲ್ಲ. ಅವರು ರಿಟೈರ್ಡ್ ಆಗೋದು ಮುಂಚೆ ಅವ್ರಿಗೆ ಆ್ಯಕ್ಟಿಂಗ್ ಪ್ರಿನ್ಸಿಪಲ್ ಅಂತ ಹೇಳಿ ಕೊಟ್ಟರು. ಪ್ರಿನ್ಸಿಪಲ್ ಆಗಿ ರಿಟೈರ್ಡ್ ಆಗೋದು. ನಂತರ ಅವರು ಸಂಪೂರ್ಣ ಸೇವೆಗೆ ಬಂದರು. ಅಮ್ಮ ಸೇವೆಗೆ ಬರೋವರೆಗೆ ಬಲಿಪೀಠದ ಮೇಲೆ ಏರಿ ಬಂದಿಲ್ಲ. ಅಮ್ಮನಿಗೆ ಅಭಿಷೇಕ ಕೊಟ್ಟರು. ಚೆನ್ನೈನಲ್ಲಿ 250 ಮಂದಿ ಪೆಂತೆಕೋಸ್ತ ಪಾಸ್ತರ್ಗಳು, 2 ಬಿಷಪ್ಗಳು, 1 ಆರ್ಕ್ ಬಿಷಪ್ ಎಲ್ಲರೂ ಅಮ್ಮನಿಗೆ ಪಾದಾಭಿಷೇಕ, ಪಟ್ಟಾಭಿಷೇಕ, ತೈಲಾಭಿಷೇಕ ಮಾಡಿ ಅಮ್ಮನಿಗೆ ಸ್ನಾನಮಾನ ಕೊಟ್ಟಾಗ, ಆಮೇಲೆ ಅಮ್ಮಂದು 60 ವರ್ಷಗಳು ತುಂಬಿ ಆದಮೇಲೆ ಬಂದರು. ದೇವರ ಸ್ತೋತ್ರವಾಗಿದೆ. ಅವರನ್ನು ಇವತ್ತಿನ ದಿನ ಅತ್ಯಧಿಕವಾಗಿ ದೇವರು ಉಪಯೋಗಿಸಬೇಕಾದ್ರೆ ಯಾಕೆ ಹೇಳ್ತಾರೆ ಅಂದರೆ, ಮಾತು ನನಗೆ 3 ಸಾರಿ ಹಾರ್ಟ್ ಅಟ್ಯಾಕ್ ಆಯಿತು. ಎಷ್ಟು ಸಾರಿ? 3 ಸಾರಿ. 2015 ವರ್ಷದಲ್ಲಿ ಒಂದು, 20ನೇ ವರ್ಷದಲ್ಲಿ ಒಂದು, 22ನೇ ಸೀರಿಯಸ್ ಬಳ್ಳಾರಿಯಲ್ಲಿದ್ದೀವಿ ಸೇವೆಗಂತೀರ. ಅಲ್ಲಿ ಸಂಬಳ ಕೊಟ್ಟು ಅಲ್ಲಿ ಹೋದಾಗ ಸೀರಿಯಸ್ ಆದಾಗ ಆಂಬುಲೆನ್ಸ್ನಲ್ಲಿ 2 ಸಾರಿ ಬೆಂಗಳೂರಿಗೆ ಒಳ್ಳೆ
ದೇವರ ಕೃಪೆಯಿಂದ ಕೃಪೆಯನ್ನು ನಡೆಸಿಕೊಡ್ತಾ ಇದ್ದಾರೆ. ಭಾರತ ದೇಶ, ನೇಪಾಳ ದೇಶ, ಕರ್ನಾಟಕ, ಆಂಧ್ರ, ಮಹಾರಾಷ್ಟ್ರ, ಮಧ್ಯಪ್ರದೇಶ, ಒಡಿಶಾ, ಬಿಹಾರ್, ನೇಪಾಳ ದೇಶಗಳಲ್ಲಿ ಸೇವೆ ನಡೀತಿದೆ. 123 ಸಭೆಗಳಿದ್ದು ಒಂದು 126 ಸಭೆಗಳನ್ನು ದೇವರು ನಮಗೆ ಉಪಯೋಗಿಸಿಕೊಂಡು ಅದನ್ನು ಮಾಡಿದ್ದಾರೆ. ನಾವು ಮಾಡಿದ್ದು ಏನಿಲ್ಲ, ನಮ್ಮ ದೊಡ್ಡ ಸ್ಥಿತಿ ಏನಿಲ್ಲ, ದೇವರು ನಮ್ಮನ್ನು ಉಪಯೋಗಿಸಿಕೊಳ್ತಾ ಇದ್ದಾರೆ. ಅಲ್ಲವೇ? ಮೊನ್ನೆ ಬಿಹಾರ ಹೋಗಿದ್ದೀವಿ, ಮತ್ತೆ 5 ಸಭೆಗಳನ್ನು ಪ್ರತಿಷ್ಠಾಪನೆ ಮಾಡಿ ಬಂದಿವೆ. 126 + 5 ಎಷ್ಟಾದವು? 131. ಪಾಸ್ಟರ್ಗಳು 110 ಮಂದಿ ತಯಾರು ಮಾಡಿದ್ದೀವಿ. ಮೊನ್ನೆ 2 ಅಭಿಷೇಕ ಮಾಡಿ ಬಂದಿವಿ. 112 ಮಂದಿ ಆಗಿದ್ದಾರೆ. ಮತ್ತೆ ಆತ್ಮಗಳು ಎಷ್ಟು ಮಂದಿಗೆ ಬ್ಯಾಪ್ಟಿಸಮ್ ಕೊಟ್ಟಿದ್ದೀನಿ ಅಂದರೆ 8,123. 8,123 ಪ್ಲಸ್ ಮನೆ ಇಬ್ಬರು ಹೋಗನಕಲ್ ಕಾವೇರಿ ನದಿಯಲ್ಲಿ ಎಷ್ಟು ಬಂದರು? 8,125. 125. ದೇವರು ಸ್ತೋತ್ರವಾಗಿ ಅವರು ನಮಗೆ ಬೇಕಾಗಿದ್ದೆಲ್ಲ ಕೊಟ್ಟು, ಆರೋಗ್ಯ ಕೊಟ್ಟು, ಆಯುಷ್ ಕೊಟ್ಟು, ಅಭಿಷೇಕ ಕೊಟ್ಟು ಉಪಯೋಗಿಸ್ಕೊಳ್ತಾರೆ. ಅದು ಅವರ ಚಿತ್ತ. ನಾವು ಉಪಯೋಗಿಸಲ್ಪಡ್ತಾ ಇದ್ವಿ. ನಮ್ಮದು ಏನು ದೊಡ್ಡ ಸ್ಥಿತಿ ಇಲ್ಲ. ಆರೋಗ್ಯ ಇದ್ದರೆ ಆಯುಷ್ ಇಲ್ಲ ಕೆಲವರಿಗೆ, ಕೆಲವ್ರಿಗೆ ಆಯುಷ್ ಇದ್ದರೆ ಆರೋಗ್ಯ ಇಲ್ಲ, ಕೆಲವ್ರಿಗೆ ಆಯುಷ್ ಆರೋಗ್ಯ ಇದ್ದರೆ ಅಭಿಷೇಕ. ಚೆನ್ನಾಗಿ ಅರ್ಥ ಮಾಡ್ಕೊಳ್ಬೇಕು. ಸಮಾಧಾನವಾಗಿ ಮಾತಾಡ್ತೀನಿ, ಸ್ವಲ್ಪ ಮಾತಾಡಿ ಹೆಚ್ಚಿನ ಸಮಯ ಮೈಕ್ ಇಟ್ಕೊಂಡ್ಬಿಟ್ರೆ 2-3 ಗಂಟೆ ವಾಕ್ಯ. ನಮ್ಮ ಹಳ್ಳಿಗಳಲ್ಲಿ ವಾಕ್ಯ ಚರಿತ್ರೆ ಹೇಳಬೇಕು ಅಂತ ತಯಾರಾಗಿದೆ ಹಳ್ಳಿಗಳಲ್ಲಿ ವಿಶ್ವಾಸಗಳು. ಈಗ ಇವತ್ತು ಅಮ್ಮ ಓದಿರೋದು BSc, B.Ed, MA, LLB ಸ್ಪೆಷಲ್, BTH, MPH, ಡಾಕ್ಟರೇಟ್ ಇನ್ ಡಿಗ್ನಿಟಿ, ಡಾಕ್ಟರೇಟ್ ಇನ್ ಫಿಲಾಸಫಿ. ಅವ್ರ ಮುಂದೆ ನಾನು ದೇವರ ಸ್ತೋತ್ರವಾಗಿ ಅಧಿಕವಾಗಿ ಡಿಗ್ರಿ ಓದಿ ಅಧಿಕವಾಗಿ ಸೇವೆ ಮಾಡಿ ದೇವರ 20ರವರೆಗೆ ನಾನು ಸೇವೆ ಮಾಡಿದ್ದೀನಿ. 20ರ ದಶಕದಲ್ಲಿ ಸಾಲಿನಲ್ಲಿ ನಾನು ಒಂದು ಆಲೋಚನೆ ಮಾಡಿದೆ. ಒಂದು ವೇಳೆ ನಾನು ಹೋಗ್ಬಿಟ್ರೆ ಇಷ್ಟೆಲ್ಲ ದುಡ್ಡು ಸೇವೆ ದೇವ ಮಾಡ್ತಿದ್ದೀರಿ, ಸ್ಥಾಪಿಸಿದ್ದೀರಿ, ನಾನು ಹೋದ ನಂತರ ಈ ಸೇವೆ ಅಂತ ನಿಮ್ಮ ಕೈಲಿ ಆಗ್ತದ ನಡೆಸ್ಕೊಂಡು ಹೋಗಿ ಹಾಗಾಗಿ ಅನುಭವ ಮಾಡ್ತಿದ್ದೆ. ಕೂಡ ನಮಗಾಗಿ ಆವತ್ತಿಂದ 2020ರಿಂದ ಇವತ್ತಿನವರೆಗೆ ಭಾರತ ದೇಶ, ನೇಪಾಳ ದೇಶ ಎಲ್ಲ ಕಡೆನೆ ಅಮ್ಮನೆ ಎಲ್ಲ ಸ್ತೋತ್ರವಾಗಿದೆ. ಒಂದು 7-8 ಜವಾಬ್ದಾರಿಗಳನ್ನು ಏನು ಮನೆ, ಆಮೇಲೆ ನಾನು ನೋಡ್ಕೊಳ್ಳೋದು ಮೆಡಿಟೇಷನ್, ಆಮೇಲೆ ಚರ್ಚ್ ಅಡ್ಮಿನಿಸ್ಟ್ರೇಷನ್, ಆರ್ಗನೈಸೇಷನ್, ಮ್ಯಾನೇಜ್ಮೆಂಟ್, ಫೈನಾನ್ಸ್, ಆಮೇಲೆ ಪಾಸ್ಟರಿಂಗ್, ಇನ್ನೂ ಉಳಿದ ಜವಾಬ್ದಾರಿಗಳೆಲ್ಲ ಆಮೇಲೆ ನೋಡ್ಕೊಂಡು ನಾನು
ಏನು ಮಾಡಿಸ್ತಾ ಇಲ್ಲ. ನನ್ನ ಮುಂದಿನ ಜೀವನ ಹೆಂಗೆ ಸ್ವಾಮಿ ಎಸಪ್ಪ ಪ್ರಾರ್ಥನೆ ಮಾಡ್ಕೊಂಡು ಇಂಜೆಕ್ಷನ್ ಮಾಡ್ಕೊಂಡು 2.5 3 ಗಂಟೆ ಹುಡುಗಿ ಇಂಜೆಕ್ಷನ್ ಬೇರೆ ಹಾಸ್ಪಿಟಲ್ 60,000 ನಮ್ಮ ಡಾಕ್ಟ್ರು ಪರಿಶೀಲಿಸಿದ್ರು ಅವ್ರ ಮೇಲೆ ಡಾಕ್ಟ್ರು ದೇವರಿಗೆ ಸ್ತೋತ್ರ. ವಿಷನ್ ಬಂತು, ದೇವರಿಗೆ ಸ್ತೋತ್ರ. ಬಹಳ ಸಂತೋಷ ಆಯಿತು. ನನ್ನಿಂದ ಜೀವನ ಕತ್ತಲ ಜೀವನ ಆಗ್ಬಿಡ್ತಲ್ಲ ಅಂದ್ಕೊಂಡಿದ್ದು ಬೆಳಕಿನ ಜೀವನ ದೇವರು ಮತ್ತೆ ತಿರುಗಿ ಕೊಟ್ಟ. ಅದ್ಭುತಗಳನ್ನು ಮಾಡಿದ ದೇವರು ನಮ್ಮ ಜೀವನದಲ್ಲಿ ಹೇಳ್ತಾ ಹೋದರೆ ಕೊನೆಯಿಲ್ಲ. ಅಂಥ ಅದ್ಭುತ ಆಶ್ಚರ್ಯ ಸ್ವಸ್ಥತ ಕಾರ್ಯಗಳನ್ನು ಸ್ವಾಮಿ ಮಾಡಿದ್ದಾನೆ. ಆತನನ್ನು ನಾವು ಪಬ್ಲಿಕ್ ರೋಡಲ್ಲಿ ಸರ್ಕಲ್ನಲ್ಲಿ ನಿಂತ್ಕೊಂಡು ಯೇಸಪ್ಪ ಬಗ್ಗೆ ಹೇಳಿದ್ರೆ ನಾಚಿಕೆ ಇಲ್ಲ, ಭಯ ಇಲ್ಲ. ದೇವರು ಸ್ತೋತ್ರವಾಗಿ AGM ಅಂತ ಒಂದು ನನಗೆ ಮೊಬೈಲ್ ಐತೆ, ಒಳ್ಳೆ ಮೊಬೈಲ್ ಕೊಡಿಸಿದ್ದಾರೆ. ಆನ್ ಮಾಡೋದು, ಆಫ್ ಮಾಡೋದು, ಮತ್ತೆ ಆಫ್ ಮಾಡೋದು ಮತ್ತೆ ಅಷ್ಟೇ. ನನಗೇನು ಗೊತ್ತಿಲ್ಲ. ಏನೋ ಹೊತ್ತಾಗ ಏನೋ ಓದ್ತೀನಿ, ಏನೋ ಆರಾಮ ಮಾಡ್ಕೊಂಡಿರ್ತೀನಿ. ಮತ್ತೆ ಮಾತನ್ನು ಸರಿ ಮಾಡಿಕೊಡ್ತಾರೆ. ಈ ದೊಡ್ಡ ಯಾಕೆ ನಿಮಗೆ ಇದು ನಾನು ವಾಟ್ಸಪ್ ಎಲ್ಲ ಬಂದ್ ಮಾಡಿಬಿಡ್ತೀನಿ, ಎಲ್ಲ ಕ್ಯಾನ್ಸಲ್ ಮಾಡಿಬಿಡ್ತೀನಿ ಅಂತೆಲ್ಲ ಹೇಳ್ತಾ ಇರ್ತಾರೆ. ಏನಂದರೆ ನನ್ನ ಕನ್ಫ್ಯೂಷನ್ ಆಗುತ್ತೆ. ಏನು ಮಾಡಬೇಕು, ಏನು ಈಗ ಒಂದು ವಿಷಯ ಅಂದರೆ ಒಂದು ಮಾತು ಹೇಳಿ ಮಾತಾಡಿದ ವಾಕ್ಯ ಏನಂದರೆ ನಮ್ಮ ಜೀವನದಲ್ಲಿ ನೀವೇನು ಮಾತಾಡಿದ್ರೆ, ಏನು ಮಾಡಿದ್ರೆ ವಾಕ್ಯವನ್ನು ಆಧರಿಸಿಕೊಂಡು ಮಾಡಬೇಕು, ಮಾತಾಡಬೇಕು. ನೀವು ಪ್ರಾರ್ಥನೆ ಮಾಡಿದ್ರೆ ಸುಮ್ಮನೆ ಪ್ರಾರ್ಥನೆ ಮಾಡಿದ್ರೆ ಅದು ಲಾಭ ಇಲ್ಲ. ನೀವು ಪ್ರಾರ್ಥನೆ ಮಾಡುವಾಗ ವಾಕ್ಯಗಳನ್ನು ಹೇಳಿ ಪ್ರಾರ್ಥನೆ ಮಾಡಬೇಕು. ಆ ಸಂದರ್ಭಕ್ಕೆ ಸರಿಯಾಗಿ ಆ ವಿಷಯಕ್ಕೆ ಸರಿಯಾದ ಒಂದು ವಾಕ್ಯವನ್ನು ಹುಡುಕಿಕೊಂಡು ಅದನ್ನು ಜೋಡಿಸಿ ವಾಕ್ಯ ಹೇಳಿ ನೀವು ಮಾಡಬೇಕು. ಅವಾಗಾದರೆ ನಿಮ್ಮ ಪ್ರಾರ್ಥನೆಗೆ ಬೆಲೆ ಉಂಟು. ಇನ್ನೊಂದು ಮಾತೇನೆಂದರೆ, ನೀವು ಪ್ರಾರ್ಥನೆ ಮಾಡಬೇಕಾದರೆ ತಂದೆಯಾದ ದೇವರು ತನ್ನ ಮಗನನ್ನು ಭೂಲೋಕಕ್ಕೆ ಕಳಿಸಿಕೊಟ್ಟನಲ್ಲ, ಯಾಕೆ ಬಂದ? ನಮ್ಮನ್ನು ಹುಡುಕಿಕೊಂಡು ಬಂದ. ಪಾಪಿಗಳನ್ನು ಹುಡುಕಿ ರಕ್ಷಿಸಲಿಕ್ಕಾಗಿ ಬಂದ. ಬಂದು ಸುಮ್ಮನೆ ವಾಪಸ್ ಹೋಗ್ಬಿಟ್ರ? ಇಲ್ಲ. ನಿನಗಾಗಿ, ನನಗಾಗಿ, ಮಾನವರಿಗಾಗಿ ಆತನು ಸಿಲುಬೆಯಲ್ಲಿ ತನ್ನ ಪ್ರಾಣವನ್ನು ಬಲಿದಾನ ಮಾಡಿದ, ತ್ಯಾಗ ಮಾಡಿ ಪ್ರಾಣವನ್ನು ಬಿಟ್ಟ, ಸತ್ತು ಸಮಾಧಿಯಾಗಿ ಮೂರನೇ ದಿನ ಜೀವಂತವಾಗಿ ಎದ್ದು ಬಂದ, ಮರಣವನ್ನು ತೆಗೆದುಕೊಂಡು ಬಂದ, ಪುನರುತ್ಥಾನನಾಗಿ ಬಂದ ಅಂತೇಳಿ ಈ ವಿಷಯವನ್ನು ನಾವು ಹೇಳಿ ಪ್ರಾರ್ಥಿಸಿದರೆ ಆ ಪ್ರಾರ್ಥನೆಗೆ ಬೆಲೆ ಉಂಟು, ಆ ಪ್ರಾರ್ಥನೆಗೆ ಜೀವ ಉಂಟು. ಆತನ ಬಲಿದಾನವನ್ನು ನಾವು ಹೇಳಿಲ್ಲ ಅಂದರೆ ಪ್ರಾರ್ಥನೆಗೆ ಆ ಪ್ರಾರ್ಥನೆ ಸಂಪೂರ್ಣ ಆಗುವುದಿಲ್ಲ. ಪ್ರಿಯ ದೇವರ ಮಕ್ಕಳೇ, ಈ ಸೂಕ್ಷ್ಮತೆಗಳನ್ನು ಅನುಸರಿಸಿ ಒಂದು ಮಾತು ಹೇಳಿ ನಾನು ಮುಂದಕ್ಕೆ ಹೋಗ್ತೀನಿ. ವಾಕ್ಯ ಅಂದರೆ ಇವತ್ತು ನಾನೇನು ಪ್ರತಿ ಸಾರಿ ಕೇಳ್ತೀನಿ, ಇವತ್ತು ಏನು ಮಾತಾಡ್ಬೇಕು ಏಸಪ್ಪ ಹೇಳಿದ್ರೆ ಮಂದಿರದ ಬಗ್ಗೆ ಮಾತಾಡೋದು. 122ನೇ ಕೀರ್ತನೆ 1ನೇ ವಚನ ಓದಿ ದಯವಿಟ್ಟು. 122 ಯೆಹೋವನ ಮಂದಿರಕ್ಕೆ ಹೋಗೋಣ ಬಾ ಎಂದು ಕರೆದಾಗ ಸಾಕು. ಮಂದಿರಕ್ಕೆ ಹೋಗೋಣ ಅಂದರೆ ದುಃಖ ಆಗ್ತದೆ ಅಥವಾ ಚಿಂತೆ ಆಗ್ತದೆ, ಏನಾಗ್ತದೆ ಹೇಳಬೇಕು. ನೀವೆಲ್ಲರೂ ಹೇಳಬೇಕು. ಮಂದಿರಕ್ಕೆ ಹೋಗ್ಲಿಕ್ಕೆ ಏನಾಗಬೇಕು? ಸಂತೋಷವಾಗ್ತದೆ. ಮಂದಿರಕ್ಕೆ ಹೋಗ್ಲಿಕ್ಕೆ ಏನಾಗಬೇಕು? ಬಹಳ ಸಂತೋಷ ಪಡಬೇಕು. ಯಾಕೆ ಸಂತೋಷ ಪಡಬೇಕು? ಮಂದಿರ ಅಂದರೆ ಏನು? ಮಂದಿರ ಅಂದರೆ ನೀವೇನು ತಿಳ್ಕೊಂಡಿದ್ದೀರಿ? ಆಕಾಶವೇ ನನ್ನ ಸಿಂಹಾಸನ, ಭೂಮಿ ಆಕಾಶ ಅಂತ ಸಿಂಹಾಸನದ ಕುಳಿತಿರುವ ದೇವರು ಈ ಸಣ್ಣ ಮಂದಿರದಲ್ಲಿ ಬರ್ತಾರ, ಇರ್ತಾರ? ಜಾಗ ಸಾಗುತ್ತಾ? ಇಲ್ಲ.
ದೇವರ ಸಿಂಹಾಸನ ಏನಿದಲ್ಲ, ಸಿಂಹಾಸನಕ್ಕೆ ನಮ್ಮ ಚೇರ್ ಎಷ್ಟು ಕಾಲಿದ್ದಾವೆ? ದೇವರ ಸಿಂಹಾಸನಕ್ಕೆ ಎಷ್ಟು ಕಾಲಿದ್ದಾವೆ? 4 ಕಾಲ. ಸತ್ಯ, ಧರ್ಮ, ನ್ಯಾಯ, ನೀತಿ. ಕೇಳಬೇಕು ಸರ್. ಇವುಗಳನ್ನು ಅನುಸರಿಸಿ ನಾವು ಕೂಡ ನಮ್ಮ ಜೀವನವನ್ನು ಸಾಗಿಸಬೇಕು. ಎರಡನೇ ಮಾತು, ನೀವು ಈ ಮುಖವಾಗಿ ಕೊಡಬೇಕು, ನಾವು ಈ ಮುಖವಾಗಿ ಇರಬೇಕು ಅಂತ ಯಾರು ಹೇಳಿದ್ರು? ಯಾವ್ದಾದ್ರು ಯೋಚನೆ ಮಾಡಿದಿರಾ? ಕೈಗಳಲ್ಲಿ ನನಗೆ ಶಕ್ತಿ ಇಲ್ಲ, ಮಾತಿಗೆ ಬಲ ಇಲ್ಲ. ಎಷ್ಟು ದೂರ ಇಟ್ಕೊಂಡು ಮಾತಾಡ್ತಾನೆ, ಹತ್ತಿರ ಇಟ್ಕೊಂಡು ಮಾತಾಡೋದು ಎಷ್ಟು ಸರಿ ಹೇಳ್ಬೇಕಂತ ಚಿಂತನೆ ಮಾಡ್ತಾರೆ. ಕೆಲವರು ನನ್ನ ದಯವಿಟ್ಟು ಕ್ಷಮಿಸಿ, ಕ್ಷಮಿಸಿ. ನೀವು ಈ ಮುಖದಲ್ಲೇ ಕೂಡಬೇಕು, ಈ ಮುಖದಲ್ಲಿ ಇರಬೇಕು ಅಂತ ಯಾರು ಹೇಳಿದ್ರು? ಗೊತ್ತಿದ್ದು ಹೇಳ್ರಿ. ನಾವೇ ಒಂದೇ ಮನೆ, ಒಂದೇ ಕುಟುಂಬ. ನಾವು ತಪ್ಪಾಗಿ ಹೇಳಿ ಧೈರ್ಯವಾಗಿರ್ಬೇಕು. ಧೈರ್ಯ ಇಲ್ಲಂದ್ರೆ ನೀವೇನು ಸೇವೆ ಮಾಡ್ತೀರಿ? ಧೈರ್ಯ ಇಲ್ಲಂದ್ರೆ ನೀವೇನು ಸುಮಾರು ಸೇವೆ ಮಾಡ್ತೀರಿ? ಧೈರ್ಯ ಇಲ್ಲಂದ್ರೆ ಏಸಪ್ಪನ ಬಗ್ಗೆ ನೀವೇನು ಸಾಕ್ಷಿ ಹೇಳ್ತೀರಿ? ಸರ್, ನಾನೇ ಹೇಳ್ಬೇಕು, ಸಮಯ ವೇಸ್ಟ್ ಮಾಡ್ಕೋಬಾರ್ದು. ಎಲಿಯಜ್ಗಳಿಗೆ, ಮೋಶೆಗೆ ಮತ್ತು ಯೋಹಾನನಿಗೆ ದೇವರು ಸಭೆ ಹೇಗಿರಬೇಕು, ಹೇಗೆ ಆರಾಧನೆ ಮಾಡಬೇಕಂತ ಸರಿಯಾದ ದೇವರು ಪರಲೋಕದಲ್ಲಿ ನಿತ್ಯ ನಿರಂತರವೂ ಆರಾಧನೆ ನಡೀತಾ ಇದೆ. ಎಲ್ಲಿ? ಪರಲೋಕದಲ್ಲಿ. ಅಲ್ಲಿ ಹಿರಿಯರು, ಕೆರುಬರು, ಶೆರುಬರು, ದೂತರು, ಪ್ರಧಾನ ದೂತರು ಎಲ್ಲರಿದ್ದಾರಲ್ಲಿ. ನಾವು ಆರಾಧನೆ ನಿಲ್ಲಿಸಿ ಮನೆಗೆ ಹೋಗ್ಬಿಡ್ತೀವಲ್ಲ, ಅಲ್ಲಿ ಮನೆಯಿಂದ ಏನಿಲ್ಲ, ಅದೇ ಮನೆ, ಅದೇ ಆರಾಧನೆ, ಅಲ್ಲೇ 24 ಗಂಟೆಗಳು. ಯಾವಾಗೂ ನಿತ್ಯ ನಿರಂತರ ಆರಾಧನೆ ಮಾಡ್ತಾ ಇರ್ತಾರೆ, ದೇವರನ್ನು ಭೇಟಿಪಡಿಸ್ತಾ ಇರ್ತಾರೆ. ಅಲ್ಲಿ ದೇವರು ಸಿಂಹಾಸನದಲ್ಲಿ ಕುಂತಾಗ ಆತನ ಎದುರುಗಡೆ ಇವರೆಲ್ಲರಿರ್ತಾರೆ. ಹಿರಿಯರು, ಕೆರುಬರು, ಶೆರುಬರು, ದೂತರು, ಪ್ರಧಾನ ದೂತರು ಎಲ್ಲ ಅವರು ಮುಖಾಮುಖಿಯಾಗಿ ಕುಂತಿರ್ತಾರ. ಒಬ್ಬರೇ ಬೆನ್ನಿಂದ ಒಬ್ರು ಇರ್ತಾರ. ಸ್ವಲ್ಪ ಯೋಚನೆ ಮಾಡಿ. ಈಗ ನೀವೆಲ್ಲರ ದೂತರು, ದೇವದೂತರು. ನಾವು ದೇವರ ಪಕ್ಷದಲ್ಲಿದ್ದಂಥ ಸಭೆ 3 ಭಾಗಗಳು. ಮಂದಿರ ಅಂದರೆ 3 ಭಾಗಗಳು. ಒಂದು ಆವರಣ, ಎರಡನೇದು ಪರಿಶುದ್ಧ ಸ್ಥಳ, ಮೂರನೇದು ಅತಿ ಪರಿಶುದ್ಧ ಸ್ಥಳ. ಅಲ್ಲೂಯ. ಕೆಲವರು ವಾಕ್ಯಕ್ಕಿಂತ ಹೆಚ್ಚು ಅಲ್ಲೆಲ್ಲೂ ಹೇಳ್ತಾರೆ. ಹೌದಾ? ವಾಕ್ಯ 3 ಭಾಗ ಹೇಳಿದ್ರೆ 24 ಭಾಗ ಅಲ್ಲೆಲ್ಲೂ ಹೇಳಿದ್ರು. ನಾನು ಇಂಪಾರ್ಟೆಂಟ್, ಭಾರಿ ಪ್ರಾಮುಖ್ಯವಾದ ವಿಷಯ ಬಂದಾಗ ಅಲ್ಲೆಲ್ಲೂ ಹೇಳ್ತೀನಿ. ಅಲ್ಲೆಲ್ಲೂ ಅಂದ್ರೆ ಹಿಂದೆ ಹೇಳಿದ ಮಾತು ಬಹಳ ಪ್ರಾಮುಖ್ಯವಾದದ್ದು ಅಂತ ಅರ್ಥ. ಅಲ್ಲೆಲ್ಲೂಯ ಅಂದ್ರೇನು? ಈಗ ಹೇಳಿದ ಮಾತು ಪ್ರಾಮುಖ್ಯ ಅಂತ ನೀವು ತಿಳ್ಕೊಳ್ಬೇಕು. ಈಗ ಮಂದಿರದ ಬಗ್ಗೆ ನಾವು ಮಾತಾಡ್ತಾ ಇದ್ದೀವಲ್ಲ, ಮಂದಿರ ಅಂದ್ರೆ ಏನಮ್ಮ? ಏನು ತಿಳ್ಕೊಂಡ್ರೆ ಮಂದಿರ ಅಂದ್ರೆ? ನಾನು ಹೇಳ್ಬೋದು, ಮಂದಿರ ಅಂದ್ರೆ ಬಿಲ್ಡಿಂಗ್ ಅಲ್ಲ. ನೀವು ಬರೋದು ಮಂದಿರಕ್ಕೆ, ಚರ್ಚಿಗೆ ಅಂದ್ರೆ ಬಿಲ್ಡಿಂಗ್ ಬರ್ತಾ ಇದೀವಿ ಅಂತ ತಿಳ್ಕೊಂಡಿದ್ದೀರಾ ಕೆಲವರು, ಎಲ್ಲರಲ್ಲ ಕೆಲವರು. ಅಸಲಿನಲ್ಲಿ, ಒರಿಜಿನಲ್ನಲ್ಲಿ ಅದು ಅಲ್ಲ ಅರ್ಥ. ಮಂದಿರ ಅಂದ್ರೆ ಯೇಸು ಕ್ರಿಸ್ತನ ಶರೀರ. ಅಲ್ಲಲ್ಯ ಅಲ್ಲಲ್ಯ ಅಂತ ಯಾಕೆ ಹೇಳಿದೆ? ಅದು ಇಂಪಾರ್ಟೆಂಟ್ ಅಂತ. ಹಿಂದಿನ ಮಾತು ಏನಾಗಿತ್ತು? ಅದೇ ಕೀರ್ತನ ಭಾಗದಲ್ಲಿ ಇದನ್ನ ನಾನು ಹೇಳೋ ಮಾತನ್ನ ಅಲ್ಲಿ ಏನಾಗ್ತದೆ, ಓದಿದ್ದನ್ನ 2ನೇ ಸಲ ಓದಲಿಕ್ಕಾಗಿ ಶೆಲಾ ಅಂತ ಬರ್ತಿರ್ತಾರೆ. ಶೆಲಾ, ಕೆಲವು ವಾಕ್ಯಗಳು ಶೆಲಾ ಅಂತ ಬರ್ತಿರ್ತಾರೆ ಕೀರ್ತನ ಭಾಗದಲ್ಲಿ. ಆ ಶೆಲಾ ಅಂದ್ರೆ ಅದೇನಂದ್ರೆ ಇನ್ನೊಂದು ಸಾರಿ ಓದೋದನ್ನು, ಅಂದ್ರೆ ಪ್ರಾಮುಖ್ಯವಾದದ್ದು ವಾಕ್ಯ. ಒಂದು ಸಾರಿ ಓದೋದು ಸರಿಯಾಗಿಲ್ಲ, ಇನ್ನೊಂದು ಸಾರಿ ಅದನ್ನು ಓದೋದು ಪ್ರಾಮುಖ್ಯವಾದದ್ದು ಅಂತ ಅರ್ಥ. ಅದನ್ನು ನಾವು ಶೆಲಾ ಅಂತ ಹೇಳೋದು ಬಿಟ್ಟು ಅಲ್ಲೆಲ್ಲೂಯ ಅಂತ ಹೇಳೋದು.
ಅಲ್ಲೆಲ್ಲೂಯ್ಯ. ಅದರ ಅರ್ಥ ಏನು? ಬಹಳ ಪ್ರಾಮುಖ್ಯವಾದದ್ದು. ಏನು? ಚರ್ಚ್ ಅಂದ್ರೆ, ಮಂದಿರ ಅಂದ್ರೆ ಬಿಲ್ಡಿಂಗ್ ಅಲ್ಲ. ಚರ್ಚ್ ಅಂದ್ರೆ ಕ್ರಿಸ್ತನ ಶರೀರ. ನೀವೆಲ್ಲರ ಶರೀರದ ಭಾಗಗಳು. ನಾನು ಕೂದಲಾದ್ರೆ ಒಂದು ಭಾಗಗಳು ಸೇರಿಸಿದ್ರೆ ಒಂದು ದೇಹ. ನೀವೆಲ್ಲರೂ ಸೇರಿಸಿದ್ರೆ ಕ್ರಿಸ್ತನ ಶರೀರವಾಗ್ತದೆ. ಈಗ ಒಂದು ಮಾತು ದೇವರ ವಾಕ್ಯ ಏನ್ ಹೇಳ್ತಾರಂದ್ರೆ, ನನ್ನ ಮಂದಿರವನ್ನು ನಾನೇ ಕಟ್ಟಿಕೊಳ್ತೀನಿ ಅಂತಿದೆ ಯೇಸು. ಅಂದರೆ ಇಲ್ಲ, ವಾಕ್ಯದಲ್ಲಿ ಐತಿ, ನನ್ನ ಮಂದಿರವನ್ನು ನಾನೇ ಕಟ್ಟಿಕೊಳ್ತೇನೆ ಅಂತಿರೋ ಯೇಸ್ವಾಮಿ. ಅಂದ್ರೆ ಸಿಮೆಂಟು, ಕಲ್ಲು, ಮುಳ್ಳು ಇದರಿಂದ ಕಟ್ಕೊಂತೀನಿ ಅಲ್ಲ. ಅವ್ರು ಹೇಳಿರೋ ಆಧ್ಯಾತ್ಮಿಕ ಅರ್ಥ, ಆತ್ಮಿಕ ಅರ್ಥ ಏನು ಅಂದ್ರೆ, ಅವ್ರು ಹೇಳಿರೋದು ಅರ್ಥ ಆತನನ್ನು ಆರಾಧಿಸುವ ಆತ್ಮಗಳ ಗುಂಪು ನಾನೇ ತಯಾರು ಮಾಡ್ತೀನಿ ಅಂತ ಅದರ ಅರ್ಥ. ಅಲ್ಲಯ್ಯ. ಈಗ ನೀವು ಆತ್ಮಗಳ ಗುಂಪ ಅಥವಾ ಏನಾದ್ರು ಬೇರೆ ಆತ್ಮಗಳು ತಾನೇ? ನೀವೆಲ್ಲ ಆತ್ಮಗಳು ತಾನೇ? ಗುಂಪನ್ನು ತಯಾರು ಮಾಡೋದು ಮನುಷ್ಯರ ಕೈಯಿಲ್ಲ. ಗುಂಪನ್ನು ತಯಾರು ಮಾಡೋದು ಪರಿಶುದ್ಧಾತ್ಮ ದೇವರ ಕಾರ್ಯ. ಅಲ್ಲವಲ್ಲ? ಈ ಕಾರ್ಯ ಯಾರ್ದು? ಪರಿಶುದ್ಧಾತ್ಮ ದೇವರ ಕಾರ್ಯ. ನೀವು ವಿದ್ಯಾವಂತರು, ಬುದ್ಧಿವಂತರು, ನಾನು ಹೇಳ್ತಾ ಇದ್ದಂದ್ರೆ ನಾನು ಏನು ಹೇಳ್ತೀನಿ ಅಂತ ಉಚಿತವಾಗಿ ಅರ್ಥ ಮಾಡಿಕೊಳ್ಳುವಂಥ ಕೆಪಾಸಿಟಿ ದೇವರು ಕೊಟ್ಟಿದ್ದಾರೆ. ಆದರೆ ಹಳ್ಳಿಗಳಲ್ಲಿ ವಿದ್ಯೆ ಇಲ್ಲದ ಪಾಮರು, ಬಡವರು, ಏನೂ ಗೊತ್ತಿಲ್ಲ. ಒಂದು ಕಾಲಕ್ಕೆ ಒಂದು ಹಳ್ಳಿಗೆ ನಾವು ಹೋದ್ರೆ ಒಂದು ತಿಂಗಳಾದರೂ ಸ್ನಾನ ಮಾಡಲಾರ್ದು, ಹೋದ್ರೆ ತೊಳ್ಕೊಳ್ಳಾರ್ದು, ಮಕ್ಕಳ ತೊಳೆಯಲ್ಲ, ಹಂಗೆ ಊಟ ಮಾಡ್ಬಿಡ್ತಾರೆ. ನೀರಿಲ್ಲ, ಸಿಕ್ಕಿರೋದ ಹೋಟೆಲ್ ತಿನ್ನಿಸಿರೋ ಸಾಕು, ಹಸಿರು ಬಾಳಿರೋ ಸಾಕು. ಇಂಥ ಜನರ ಮಧ್ಯೆ ಕಷ್ಟ ಅವರಿಗೆ ಸ್ಥಿತಿಯಲ್ಲಿದ್ದವರಿಗೆ ವಾಕ್ಯ ಹೇಳಿದ್ರೆ, ನಾನು ಒಳ್ಳೆ ವಾಕ್ಯ ಹೇಳ್ತೀನಿ ಬನ್ನಿ ಏಸಪ್ಪನ ಹತ್ರ ಅಂತ ಬರ್ತಾರ? ಬಂದಾಗ ಅವ್ರಿಗೆ ಹೇಳ್ತೀನಿ, ಏಸಪ್ಪನ ಹತ್ರ ಬಂದರೆ ಅದ್ಭುತಗಳು ಮಾಡಿದ್ರೆ, ಆಶ್ಚರ್ಯ ಕಾರ್ಯಗಳು ಮಾಡಿದ್ರೆ, ಸ್ವಸ್ಥತಾ ಕಾರ್ಯಗಳು ಮಾಡಿದ್ರೆ, ಅವರು ಒಳ್ಳೆಯ ದೇವರು, ಅವರನ್ನ ಒಪ್ಪಿಕೋ, ಅವರನ್ನು ಅಂಗೀಕರಿಸು ಅಂತ ಹೇಳಿದ್ರೆ ಗೊತ್ತಾಗುತ್ತೆ. ಅದಕ್ಕಾಗಿ ಬಹಳ ಮಂದಿ ಬರ್ತಾರೆ. ಆದ್ರೆ ಆಮೇಲೆ ಅವ್ರಿಗೆ ನಿಜ ತಿಳಿಸ್ತೀವಿ, ಏಸಪ್ಪನ ಹತ್ರ ಬರುವುದು ಅಗತ್ಯಗಳಿಗಾಗಿ ಆಗಲ್ಲ. ಏಸಪ್ಪನ ಹತ್ರ ಬರೋದು ಯಾಕೆ ಬರೋದು? ನಾವು ಯಾಕೆ ಬರೋದು? ನೀವು ಯಾರ ಕೇಳ್ತಾರೆ, ಏಸಪ್ಪನ ಯಾಕೆ ನಂಬಿದಿ ಅಂತ ಕೇಳ್ತಾರೆ. ಯಾಕೆ ನಂಬಿದ್ದೀರಿ? ಈ ವಾಕ್ಯದಲ್ಲಿ ನಾನು ತಿಳಿಸ್ಕೊಡ್ತೀನಿ. ಯೋಹಾನ 3ನೇ ಅಧ್ಯಾಯ 16ನೇ ವಚನ. ದೇವರು ಲೋಕದ ಮೇಲೆ ಎಷ್ಟೋ ಪ್ರೀತಿಯನ್ನು ಇಟ್ಟು ತನ್ನ ಒಬ್ಬನೇ ಮಗನನ್ನು ಕೊಟ್ಟನು. ದೇವರು ಲೋಕದ ಮೇಲೆ ಎಷ್ಟೋ ಪ್ರೀತಿಯನ್ನು ಇಟ್ಟು ತನ್ನ ಒಬ್ಬನೇ ಮಗನನ್ನು ಕೊಟ್ಟನು. ಆತನಲ್ಲಿ ನಮಗೆ ಒಬ್ಬನಾದರೂ ನಾಶವಾಗದೆ, ಆತನಲ್ಲಿ ಒಬ್ಬನಾದರೂ ನಾಶವಾಗದೆ ಎಲ್ಲರೂ ನಿತ್ಯ ಜೀವವನ್ನು ಪಡೆಯಬೇಕೆಂದು ಸಾಕು. ಈಗ ಯೇಸು ಕ್ರಿಸ್ತ ನಮಗೆ ಯಾಕೆ ಕೊಟ್ಟ ದೇವರು ಅಂದ್ರೆ, ನಾವು ಯೇಸು ಕ್ರಿಸ್ತನ ಹತ್ರ ಯಾಕೆ ಹೋಗ್ತಾ ಇದೀವಿ? ನಿತ್ಯ ಜೀವಕ್ಕಾಗಿ. ಯಾತಕಮ್ಮ? ಅದ್ಭುತಗಳಿಗ, ಆಶ್ಚರ್ಯ ಕಾರ್ಯಗಳಿಗ, ಸ್ವಂತ ಕಾರ್ಯಗಳಿಗ. ನಮ್ಮ ಮಗಳು ಮದುವೆ ಆಗಿಲ್ಲ, ಪ್ರಾರ್ಥನೆ ಮಾಡಿದ್ರೆ ಮದುವೆ ಆಗ್ತದಂತನ. ಏನಕ್ಕೆ ನಾವು ಯೇಸು ಸ್ವಾಮಿ ಹತ್ರ ಬರ್ತಾ ಇದ್ದೀವಿ? ದಯವಿಟ್ಟು ಕೇಳಿಸ್ಕೊಳ್ಳಿ, ಮತ್ತೆ ಹೋಗಬೇಡಿ. ನಿತ್ಯ ಜೀವಕ್ಕಾಗಿ. ಅಂದ್ರೆ ಚರ್ಚ್ ಹತ್ರ ಬಂದ್ರೆ, ಚರ್ಚ್ಗಳಿಗೆ ಬಂದ್ರೆ, ಮಂದಿರಕ್ಕೆ ಬಂದ್ರೆ, ಇಲ್ಲಿಗೆ ಬಂದೆ ಹಾಗೆ ನೀವು ಏಸಪ್ಪನ ಹತ್ರ
ಬಂದಾಗ ನಿಂತ್ಕೊಳ್ಳೋಕ್ಕೂ ಸರಿ ಏನೋ ನೋಡಬೇಕು ಅನ್ನೋ ಉದ್ದೇಶಕ್ಕೆ ನಿಮ್ಮ ಮುಂದೆ ಬಂದಿದ್ದೀನಿ. ಏಸಪ್ಪನ ಹತ್ರ ನಾವು ಬಂದಿದ್ವಿ, ನೀವೆಲ್ಲರೂ ಬಂದಿದ್ರಿ, ಮಂದಿರಕ್ಕೆ ಬಂದಿರಿ, ಚರ್ಚಿಗೆ ಬಂದಿದ್ರಿ. ಮಂದಿರ ಅಂದರೆ ಚರ್ಚ್ ಅಂದರೆ ಏಸಪ್ಪನ ಶರೀರ ಅಷ್ಟೇ ಅಲ್ಲ, ಸರಿಯಾಗಿ ತಿಳ್ಕೊಳ್ರಿ. ಮಂದಿರ ಅಂದರೆ ಚರ್ಚ್ ಅಂದರೆ ಏಸಪ್ಪನ ಶರೀರ ಅಂದರೆ ಎಲ್ಲರಿಗೂ ಒಂದೇ ಒಂದು ಕಾರಣ ಏನಂದರೆ ಈಗಾಗಲೇ ಹೇಳಿದ ನಾನು ದೇವರು ಹೇಳ್ತಿದ್ದಾನೆ, ಆಕಾಶವೇ ನನ್ನ ಸಿಂಹಾಸನ, ಭೂಮಿ ಅಂದ್ರೆ ಅದರ ಅರ್ಥ ಏನು? ಇದು ಹೇಳಿ ನಾನು ಮುಗಿಸ್ಬಿಡ್ತೀನಿ. ಈಗ ಮಹಾರಾಜರು ಸಿಂಹಾಸನ ಕೂತಾಗ ಹಾಗೆ ತಂದೆಯಾದ ದೇವರು, ಸೃಷ್ಟಿಕರ್ತನಾದ ದೇವರು, ಪರಲೋಕದಲ್ಲಿರುವ ಏಸಪ್ಪ ಸಿಂಹಾಸನದಲ್ಲಿ ಕೂತಿದ್ದಾರೆ. ಅವ್ರ ಕಾಲು ಎಲ್ಲಿದೆ? ಈಗ ಭೂಮಿ ಮೇಲಿದೆ. ನಾವೆಲ್ಲಿದ್ದೀವಿ? ಭೂಮಿ ಮೇಲಿದ್ದೀವಿ. ಅಂದ್ರೆ ಅರ್ಥ ಏನು? ಅರ್ಥ ಏನು? ಹತ್ತಿರ ಬಂದರೆ ಸರಿ ಹೇಳ್ತಾರೆ, ಸಂಪೂರ್ಣ ಹೇಳ್ತಾರೆ. ಪಾದ ಸನ್ನಿಧಿ. ಚರ್ಚ್ ಅಂದ್ರೆ ಅರ್ಥ ಏನು? ಮಂದಿರ ಅಂದ್ರೆ ಅರ್ಥ ಏನು? ಯೇಸು ಕ್ರಿಸ್ತನ ಪಾದ ಸನ್ನಿಧಿ. ಪ್ರೆಸೆನ್ಸ್ ಆಫ್ ಲಾರ್ಡ್ ಜೀಸಸ್ ಕ್ರೈಸ್ಟ್. ಪಾದ ಬಳಿಯಲ್ಲಿ ಬಂದಿದ್ದೀವಿ ನಾವೆಲ್ಲರೂ. ಎಲ್ಲಿ ಬಂದಿದ್ದೀವಿ ನಾವು? ಹೇಳ್ಬೇಕು. ಚರ್ಚ್ ಬಂದು ಬಿಲ್ಡಿಂಗ್ ಬಂದಿವಿ ಅಂತ ತಿಳ್ಕೊಳ್ಬಾರ್ದು. ನೀವು ಬಂದಿರೋದು ಯೇಸು ಕ್ರಿಸ್ತನ ಪಾದ ಸನ್ನಿಧಿಗೆ ಬರ್ತಾ ಇದ್ದೀರಿ. ಪಾದ ಸನ್ನಿಧಿಗೆ ಬಂದು ಯಾರು ಪ್ರಾರ್ಥಿಸಿಕೊಳ್ತಾರೋ, ನೀವು ದಿವ್ಯಲ್ಲಿ ಪ್ರಾರ್ಥನೆ ಮಾಡ್ತಾ ಇಲ್ಲ, ಉಡಲಲ್ಲಿ ಪ್ರಾರ್ಥನೆ ಮಾಡ್ತಾ ಇಲ್ಲ, ಕೆರೆ ಕೆಂಪುಗಳಲ್ಲಿ ಪ್ರಾರ್ಥನೆ ಮಾಡ್ತಾ ಇಲ್ಲ. ನೀವು ಬಂದು ಎಲ್ಲಿ ಪ್ರಾರ್ಥನೆ ಮಾಡ್ತಾ ಇದ್ದೀರಿ? ಪಾದ ಸನ್ನಿಧಿ ಒಳಗೆ. ಎಲ್ಲಿ ಪ್ರಾರ್ಥನೆ ಮಾಡ್ತಾ ಇದ್ದೀರಿ? ಇದು ತಿಳ್ಕೊಳ್ಬೇಕು ನಾವು. ಚರ್ಚ್ ಹೋಗ್ಬೇಕು, ಹಾರಾಡಕ್ಕೆ ಹೋಗ್ಬೇಕು, ವಾಕ್ಯ ಕೇಳಕ್ಕೆ ಹೋಗ್ಬೇಕು, ಏನಕ್ಕೆ ಹೋಗ್ಬೇಕು? ಚರ್ಚಿಗೆ ಬರ್ತಾ ಇದ್ದೀವಿ ಅಂದ್ರೆ ಅರ್ಥ ಏನಂದ್ರೆ ಯೇಸು ಕ್ರಿಸ್ತನ ಪಾದ ಸನ್ನಿಧಿಗೆ ಹೇಳ್ಬೇಕು. ಎಲ್ಲಿಗೆ? ಹೆಸರು ಹೇಳಿ ಹೇಳ್ಬೇಕು. ಯಾರ ಪಾದ ಸನ್ನಿಧಿಗೆ? ಬಂದು ಆತನಲ್ಲಿ ಕಣ್ಣೀರಿಟ್ಟು ಹೃದಯಪೂರ್ವಕವಾಗಿ ನಿನ್ನ ಜೀವನದ ದುಃಖಗಳನ್ನು, ಬಾಧೆ, ನೋವುಗಳನ್ನು ಮುಂದೆ ಹೇಳ್ಕೊಟ್ಟು ಜೀವನ ಕಳಿಸ್ತಾನೆ ಸ್ವಾಮಿ. ನಿನ್ನ ದುಃಖವನ್ನು ಸಂತೋಷವನ್ನಾಗಿ ಮಾರ್ಪಾಟು ಮಾಡಿ ಕಳಿಸೋಣಾಗಿದ್ದಾರೆ ಏಸಪ್ಪ ಅಂತ ಒಳ್ಳೆ ದೇವರು ಏಸಪ್ಪ. ಏಸಪ್ಪನ ಅರ್ಥ ಮಾಡ್ಕೊಳ್ಬೇಕು. ಯಾರನ್ನ ಅರ್ಥ ಮಾಡ್ಕೊಳ್ಬೇಕು? ಏನಿತ್ತು ಅದು ಏನಾಗಿದೆ ಅದರಲ್ಲಿ ಹೋದ್ರೆ ನಮ್ಗೆ ಏನು ಆಗುತ್ತೆ? ನಮ್ಮ ಮಗಳು ಮದುವೆ ಆಗ್ಬಿಡ್ತೇವೆ, ನನ್ನ ನೌಕರಿ ಬಂದ್ಬಿಡ್ತದೆ. ಅವ್ರಿಗೆ ಬರಬೇಡ. ಯೇಸು ಕ್ರಿಸ್ತನಲ್ಲಿ ಬಂದರೆ ಅದ್ಭುತ ಕಾರ್ಯಗಳ ಹೋಗ್ತವೆ ಹೋಗ್ತವೆ. ದೇವ್ರ ವಾಕ್ಯ ಏನಾಗ್ತದೆ? 5ನೇ ಅಧ್ಯಾಯ 33 ಮೊದಲು ನೀನು ದೇವರ ರಾಜ್ಯಕ್ಕಾಗಿ, ನೀತಿಗಾಗಿ ನೀನು ಅವಕಾಶ ಪಟ್ಟರೆ ಲೋಕದಲ್ಲಿರುವ ಸುಖ ಭೋಗಗಳೆಲ್ಲ ನಿನ್ನಿಂದ ಬರ್ತವೆ. ಹಲ್ಲೆಲೂಯಾ, ಹಲ್ಲೆಲೂಯಾ. ಇನ್ನು ಭೋಗಗಳಿಗಾಗಿ ಬರ್ತೀಯಾ? ದೇಶಕ್ಕಾಗಿ ಬರ್ತೀಯಾ? ಏನಕ್ಕಾಗಿ ಬರ್ತೀರಮ್ಮ? ಬಂದಾಗ ಅವೆಲ್ಲ ನೀವು ಕೇಳಬೇಡ, ಅವೆಲ್ಲ ನೀವು ಪಡ್ಕೊಂಡು ದೇವ್ರ ರಾಜ್ಯಕ್ಕಾಗಿ. ದೇವ್ರ ರಾಜ್ಯ ಅಂದ್ರೆ ಏನು? ಈಗ ಪರಲೋಕ ಪ್ರಾರ್ಥನೆ ಮಾಡ್ತೀರಾ? ಪರಲೋಕ ಪ್ರಾರ್ಥನೆ ಮಾಡ್ತೀರಾ? ಏನಂತ ಮಾಡ್ತೀರಿ? ಪರಲೋಕದಲ್ಲಿರುವ ಬರಲಿ, ಅಲ್ಲೇ ಸಾಕು, ಅಲ್ಲೇ ಸಾಕು. ನಿನ್ನ ರಾಜ್ಯವು ಬರಲಿ ಅಂದ್ರೆ ಅರ್ಥ ಏನು? ಅರ್ಥ ಏನಂದ್ರೆ ಯೇಸಪ್ಪ 3 ಸಾರಿ ಬರ್ತಾನೆ. 1ನೇ ಸಾರಿ ಬಂದಿದ್ದಾರೆ,
ರಕ್ಷಣಾ ಭಾಗ್ಯವನ್ನು ಕೊಟ್ಟು ಹೋಗಿದ್ದಾರೆ, ರಕ್ಷಣಾ ಮಾರ್ಗವನ್ನು ತೋರಿಸಿ ಹೋಗಿದ್ದಾರೆ, ಪರಲೋಕ ಮಾರ್ಗವನ್ನು ತೋರಿಸಿ ಹೋಗಿದ್ದಾರೆ. ಈ ದಾರಿಯಲ್ಲಿ ಬಂದರೆ ಪರಲೋಕ ಪರಿಸರಕ್ಕೆ ಹೋಗಿದ್ದಾರೆ. ಅಲ್ಲಿ ಹೋಗ್ಬೇಕಾದ್ರೆ ನೀವು ಪರಿಶುದ್ಧರಾಗಿರ್ಬೇಕು. ನಾನು ಪರಿಶುದ್ಧರು, ನೀವು ಇರಬೇಕು. ಅಲ್ಲಿ ಪರಿಶುದ್ಧರು ಮಾತ್ರ ಪ್ರವೇಶ. ಯಾರಿಲ್ಲ. ಎರಡನೇ ಸಾರಿ ಬರ್ತಾನೆ, ಮಧ್ಯಾಕಾಶಕ್ಕೆ ಬರ್ತಾನೆ, ನ್ಯಾಯ ತೀರ್ಪು ಜಡ್ಜ್ಮೆಂಟ್ ಆಗ್ತದೆ. ಮತ್ತೆ ಯಾರು ಕರ್ಕೊಂಡು ಹೋಗ್ತಾನೆ? ಆತಲ್ಲಿ ಪರಿಶುದ್ಧರನ್ನು ಕರ್ಕೊಂಡು ಹೋಗ್ತಾನೆ. ಬುದ್ಧಿ ಕನ್ನಿಕೆಗಳ ಹಾಗೆ ನೀವು ಪರಿಶುದ್ಧರಾಗಿದ್ದರೆ ಅದನ್ನು ಕರ್ಕೊಂಡು ಹೋಗ್ತಾನೆ. ಬೇರೆಯವರೆಲ್ಲ ಎಲ್ಲಿ ಬರ್ತಾರೆ? ಎಣ್ಣೆ ಇಲ್ಲ ಅಂದ್ರೆ ಇಲ್ಲ, ಎಣ್ಣೆ ಇಲ್ಲ. ದೀಪ ಯಾರು ಕಾಪಾಡ್ಕೊಂಡಿರ್ತಾರೋ ಐದು ಬುದ್ಧಿವಂತ ಕಲಿಸ್ತಾರೆ. ಅವ್ರು ಮಾತ್ರ ನಿದ್ದೆ ಮಾಡಿದ್ರು, ನನಗೆ ಎಣ್ಣೆ ಆಗೋದು, ಎಣ್ಣೆ ಕೊಡು, ನಾನು ಬರ್ತೇನೆ ಅಂದ್ರೆ ಇಲ್ಲ. ಪರಿಶುದ್ಧರಾಗಿರ್ಬೇಕು, ಸಾಯೋ ತನಕ ಪರಿಶುದ್ಧರಾಗಿರ್ಬೇಕು. ಅದು ಯಾವಾಗನೇ ಬರಲಿ ಪರಿಶುದ್ಧರಾಗಿದ್ದರೆ ಮಾತ್ರ ತಪ್ಪು. ಹೀಗಿದ್ರೆ ಇಲ್ಲೇ ಇಲ್ಲಿ ಅನಾಹುತಗಳಾಗ್ತದೆ, ನದಿ ಮಾರ್ಗ ನಡೀತದೆ. ಬಹಳ ಬರೋ ಕಾಲ ಉಂಟು. ದೇವರ ಪ್ರಿಯ ನೀವು 6ನೇ ವಚನ ಓದಿ ನಾವು ಅದೇ 122. ಯೆರೂಸಲೇಮನ್ನ ಪ್ರಾರ್ಥಿಸಿರಿ. ಸಾಕುತ್ತಾಯಿ. ಯೆರೂಸಲೇಮ್ ಎಲ್ಲಿದೆ? ಇಸ್ರಾಯೇಲ್ ದೇಶದಲ್ಲಿ. ಯೆರೂಸಲೇಮ್ ಎಲ್ಲಿದೆ? ಇಸ್ರಾಯೇಲ್ ದೇಶ ಸಂಕಟದಲ್ಲಿದೆ, ಯುದ್ಧದಲ್ಲಿದೆ. ನೀವೆಲ್ಲರೂ ಪ್ರಾರ್ಥನೆ ಘೋರದಿಂದ ನಡೀತಾ ಇದೆ. ಯಾರು ಯೆರೂಸಲೇಮ್ಗಾಗಿ ಇಸ್ರಾಯೇಲ್ಗಾಗಿ ಪ್ರಾರ್ಥಿಸ್ತಾರೋ ಅವರು ಸೌಭಾಗ್ಯ. ಅವರಿಗೆ ನಿಮ್ಮ ಸೌಭಾಗ್ಯ ಬೇಕು ಅಂದರೆ ಇಸ್ರಾಯೇಲ್ಗಾಗಿ ಪ್ರಾರ್ಥಿಸಿ. ನಮ್ಮ ದೇವರು ಯಾರು ಅಂದರೆ ಗಾಡ್ ಆಫ್ ಇಸ್ರಾಯೇಲ್. ನಮ್ಮ ದೇವರು ಯಾರು? ಇಸ್ರಾಯೇಲರ ದೇವರು. ನೀವ್ಯಾರು? ನೂತನ ಇಸ್ರಾಯೇಲರು. ನಾವೆಲ್ಲರೂ ನೂತನ ಇಸ್ರಾಯೇಲರು. ನಮ್ಮ ದೇವರು ಯೇಸಪ್ಪ. ಆ ದೇವಾದಿ ದೇವನು, ರಾಜಾದಿ ರಾಜನು, ಯೇಸುರಾಜನು ನಮ್ಮೆಲ್ಲರಿಗೆ ಬುದ್ಧಿ, ಜ್ಞಾನ, ವಿವೇಕಗಳನ್ನು ಕೊಟ್ಟು, ಆರೋಗ್ಯ, ಆಯುಷ್ಯ, ಔಷಧಗಳನ್ನು ಕೊಟ್ಟು, ಆತನಿಗೆ ಸಾಕ್ಷಿ ಮಕ್ಕಳಾಗಿ ನಿಂತು ಕಾಪಾಡಲಿ ಎಂಬುದಾಗಿ ನಾನು ಪ್ರಾರ್ಥಿಸ್ತೀನಿ. ದೇವರು ನಿಮ್ಮನ್ನು ಸುಖವಾಗಿ ಇಡಲಿ. ನಾನು ಸಮಯ ಮುಗಿತು. ದೇವರು ಯಾವಾಗ ಮಾತಾಡ್ತೀನಿ ನಾವೆಲ್ಲಂದ್ರೆ ಇಂದಿನಲ್ಲಿರುವ ಎಜುಕೇಟರ್ಸ್, ಹೈ ಎಜುಕೇಟರ್ಸ್ ವಾಕ್ಯಗಳಲ್ಲ, ಬಡವರಿಗೆ, ಭಕ್ತರಿಗೆ, ಭಿಕ್ಷುಕರಿಗೆ, ಕುಷ್ಟಿ ರೋಗಿಗಳಿಗೆ, ನಿಸ್ಸಹಾಯಕರಿಗೆ ವಾಕ್ಯಗಳು ಸಾಧು ಸಭೆಗಳನ್ನು ಕೊಟ್ಟು ಸೇವಕರ ಮಧ್ಯ ಈ ಸೇವೆಗೆ ಎಲ್ಲರನ್ನ ಸಮಯ ಮುಗಿಸ್ತಾ ಇದ್ದೀನಿ.